Okay, so good morning students, good morning to all. Okay, so what topic we were discussing? In which topic we were there? Last class ಯಾವ topic discuss ಮಾಡತ್ತಿದ್ದೀವಿ ನಾವು? Which topic we were discussing in the last class? ಗೊತ್ತಿಲ್ಲ. No. Savings bank account. Very good. So savings bank account ಅಲ್ಲಿ we have discussed what is mean by savings bank account. Yes or no? Savings bank account discuss ಮಾಡಿದ್ದೀವಿ. So what is mean by savings bank account? What is the use? Why that account has been introduced? What is the reason to introduce that account? Why the savings bank account has been introduced? Huh? To cultivate the habit of savings in the people. Yes or no? So ನಾನು types of account explain ಮಾಡುವಾಗ ಹೇಳಿದ್ದೇನೆ. So what is the reason to introduce the three different types of accounts? Yes or no? Like has been introduced in order to, it is based on the people's activity irbodu or the people's the status irbodu. Yes or no? If the people who are having huge amount, yes or no? ಬಹಳಷ್ಟು ರೊಕ್ಕ ಇದ್ದವ್ರು ಏನ್ ಮಾಡ್ತಾರೆ? ಯಾವ ಅಕೌಂಟ್ ಓಪನ್ ಮಾಡ್ತಾರೆ? If the people is having a more amount in their hand, so which account they will open? Huh? Fixed deposit account. XR. So and the usually the business people ಯಾವ account open ಮಾಡ್ತಾರೆ? Current account. And the people like a middle class family irbodu illa poor people irbodu, usually they will open a savings bank account. Yes or no? Savings bank account or open ಮಾಡ್ತಾರೆ. Yes or no? So the bank has been introduced three different types of account according to the public activity irbodu. It may depends on the customer's activity irbodu illa antandre their status irbodu. Okay, so the reason to open the savings bank account or the reason to give this facility of a savings bank account to a customer ಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಫೆಸಿಲಿಟಿ ಬ್ಯಾಂಕ್ ದವ್ರು ಯಾಕೆ ಕೊಟ್ಟಾರು ಅಂತಂದ್ರೆ ಇನ್ ಆರ್ಡರ್ ಟು ಕಲ್ಟಿವೇಟ್ ದರ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ಎಸ್ ಅನ್ನೋ. ಸೊ ನಾವೇ ಹೇಳ್ತೀವ್ರಿ ನಮ್ ಕೈಯಾಗ ಹಾಕಿದ್ರೆ ಖರ್ಚು ಹಾಕ್ಬಿಡ್ತಾವ. ಎಸ್ ಅನ್ನೋ. ದಿಸ್ ಇಸ್ ಇದು ಬರೀ ನಾಟ್ ಓನ್ಲಿ ದಿ ಥಾಟ್, ಇದು ಬರೀ ನಮ್ ಯೋಚನೆ ಅಷ್ಟೇ ಅಲ್ರಿ, ಇವನ್ ಇಟ್ ಇಸ್ ಹ್ಯಾಪನ್ಸ್ ಇನ್ ದಿ ರಿಯಾಲಿಟಿ ಆಲ್ಸೋ. ಎಸ್ ಅನ್ನೋ. ನಮ್ ಕೈಯಾಗ ಹಾಕಿಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ತೀವ್ರಿ. ಅದೇ ನಮ್ ಕೈಯಾಗ ಹಾಕಿತ್ತಂದ್ರೆ ತಳಗ್ ಹೋಗೋಣ, ಅಲ್ಲಿ ಏನಾದ್ರು ಸರೌಂಡಿಂಗ್ ಅಲ್ಲಿ ಏನಾದ್ರು ನೋಡಿದ್ರೆ ವಿ ವಿಲ್ ಗೋ ದೇರ್. ಎಸ್ ಅನ್ನೋ. ಇಟ್ ಮೇ ಬಿ ಹ್ಯಾವಿಂಗ್ ಇರ್ಬೋದು, ತಿನ್ನೋದಾಗಿರ್ಬೋದು. ಎಸ್ ಅನ್ನೋ. ಏನಾದ್ರು ಲೈಕ್ ಎಲ್ಲಾದ್ರೂ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ರಿ, ವಿತೌಟ್ ಮನಿ ಯು ಗೋ, ಯು ವಿಲ್ ನಾಟ್ ಪರ್ಚೇಸ್ ಎನಿಥಿಂಗ್. ಎಸ್ ಅನ್ನೋ. ಅದೇ ರೊಕ್ಕ ಇದ್ದು ಅಂತಂದ್ರೆ ಅಂಟಿಲ್ ಎಲ್ಲಾ ರೊಕ್ಕ ಖಾಲಿ ಆಗೋವರೆಗೂ ನಾವು ಹೊರಗೆ ಬರೋದಿಲ್ರಿ ಶಾಪಿಂಗ್ ಮಾಲ್ ಇಂದ. ಎಸ್ ಅನ್ನೋ. And the people who like ಈ ಕ್ರೆಡಿಟ್ ಕಾರ್ಡ್ ಅದು ಯೂಸ್ ಮಾಡ್ತಿರ್ತಾರೆ ನೋಡಿ, the people who will be using the credit card ಫೆಸಿಲಿಟಿ ಕೊಡೋದು ಡಿಪೆಂಡ್ಸ್ ಆನ್ ದೇರ್ ಸ್ಯಾಲರಿ ಇರ್ಬೋದು. ಎಸ್ ಅನ್ನೋ. ಲಿಮಿಟೇಷನ್ಸ್ ವಿಲ್ ಕ್ರಾಸ್. ಒಬ್ಬೊಬ್ಬರಿಗೆ 1 ಲಕ್ಷ ಕೊಡ್ತಾರೋ, 2 lakh rupees ಕ್ರೆಡಿಟ್ ಕಾರ್ಡ್ ಇರೋರು ಕೊಡ್ತಾರೋ. ಸೊ ಕ್ರೆಡಿಟ್ ಕಾರ್ಡ್ ನಮ್ಮಂತೆ ರೊಕ್ಕ ಇಲ್ಲದ್ರೆ ನಾವ್ ಏನು ಪರ್ಚೇಸ್ ಮಾಡೋದಿಲ್ರಿ. ಅದೇ ನಮ್ ಹತ್ರ ಕ್ರೆಡಿಟ್ ಕಾರ್ಡ್, ಎವ್ರಿವನ್ ನೋಸ್ ದಿ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಗೊತ್ತದರಿ. ಸೊ ಡೆಬಿಟ್ ಕಾರ್ಡ್ ನಾವೇನ್ ATM ಅಂತ ಯೂಸ್ ಮಾಡ್ತೀವಿ ನೋಡ್ರಿ, ದಟ್ ಇಸ್ ಅವರ್ ಡೆಬಿಟ್ ಕಾರ್ಡ್. ಓಕೆ, ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ವಿ ವಿಲ್ ಯೂಸ್ ದಿ ಬ್ಯಾಂಕ್ಸ್ ಮನಿ. ಡೆಬಿಟ್ ಕಾರ್ಡ್ ಅಂದ್ರೆ ಹೆಂಗ್ರಿ, ನಮ್ ರೊಕ್ಕ ನಾವೇ ಯೂಸ್ ಮಾಡೋದು. ATM ನಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ರೊಕ್ಕ ಇರ್ತದೆ ಅದು ನಾವೇ ಯೂಸ್ ಮಾಡೋದು. ಕ್ರೆಡಿಟ್ ಕಾರ್ಡ್ ಅಂದ್ರೆ ಬ್ಯಾಂಕ್ ರೊಕ್ಕ ಯೂಸ್ ಮಾಡಿ ಲಾಸ್ಟಿಗೆ ನಾವು ಪೇ ಮಾಡೋದು. ಎಸ್ ಅಣ್ಣ. ಟೇಕಿಂಗ್ ದಿ ಮನಿ ಆನ್ ಅ ಕ್ರೆಡಿಟ್ ಬೇಸಸ್. ಓಕೆ, ಸೊ 45 days ಇರ್ತದ್ರಿ ಅದು ಲಿಮಿಟೇಷನ್. ಕ್ರೆಡಿಟ್ ಕಾರ್ಡ್ ಅಮೌಂಟ್ ಪೇ ಮಾಡೋದಕ್ಕೆ 45 days ಕ್ರೆಡಿಟ್ ಕೊಡ್ತಾರೆ ಅವರು. ಆಫ್ಟರ್ 45 days ವಿ ಹ್ಯಾವ್ ಟು ಪೇ ಬ್ಯಾಕ್. ಓಕೆ, ಸೊ 45 days ಆದ್ಮೇಲೆ ವಿ ಹ್ಯಾವ್ ಟು ಪೇ ದಿ ಅಮೌಂಟ್ ಹೌ ಮಚ್ ವಿ ಹ್ಯಾವ್ ಟೇಕನ್ ಆನ್ ದಿ ಕ್ರೆಡಿಟ್ ಬೇಸಿಸ್. ಎಷ್ಟು ಅಂದ್ರೆ ಲಿಮಿಟೇಷನ್ ಇರ್ತದೆ. ನಮ್ ಕ್ರೆಡಿಟ್ ಕಾರ್ಡ್ ಮೇಲೆ ಈಗ 1 ಲಕ್ಷ ರೂಪಾಯಿವರೆಗೂ ನನ್ನ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ ಮೇಲೆ ನಾ ಪರ್ಚೇಸ್ ಮಾಡ್ಬೋದು ಅಂತಂದ್ರೆ 1 ಲಕ್ಷವರೆಗೂ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಯು ಮೇ ಯೂಸ್ 50,000 ಆದ್ರೂ ಯೂಸ್ ಮಾಡು, ಇಲ್ಲ 30,000 ಆದ್ರೂ ಯೂಸ್ ಮಾಡು, ಇಲ್ಲ 1 lakh ಫುಲ್ ಆದ್ರೂ ಕಂಪ್ಲೀಟ್ ಮಾಡು. ಓಕೆ, ಆಫ್ಟರ್ 45 days ಯು ಹ್ಯಾವ್ ಟು ಪೇ ದಟ್ ಅಮೌಂಟ್. ಎಷ್ಟು ಯೂಸ್ ಮಾಡಿರ್ತೀರಲ್ಲ ಅಷ್ಟು ಪೇ ಮಾಡ್ಬೇಕ್ರಿ. ಇಲ್ಲಂತಂದ್ರೆ ದೇ ವಿಲ್ ಚಾರ್ಜ್ ದಿ ಹೈ ರೇಟ್ ಆಫ್ ಇಂಟ್ರೆಸ್ಟ್. ಕ್ರೆಡಿಟ್ ಕಾರ್ಡ್ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರ್ತದೆ. ಆನ್ ಡೈಲಿ ಬೇಸಿಸ್ ದೇ ವಿಲ್ ಪುಟ್, ಡೈಲಿ ಹಾಕ್ತಿರ್ತಾರೆ ಇಂಟ್ರೆಸ್ಟ್. ಓಕೆ, ದಟ್ ಇಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ಕ್ರೆಡಿಟ್ ಕಾರ್ಡ್ ಅಡ್ವಾಂಟೇಜಸ್ ಗಿಂತ ಬಹಳಷ್ಟು ಡಿಸ್ಅಡ್ವಾಂಟೇಜಸ್ ಅದಾವ್ರಿ. ಓಕೆ,
So the topic what we are discussing is savings bank account. Yes or no? Savings bank account, the reason to introduce is to cultivate the habit of savings in the people. Okay, so usually this savings bank account has been opened by the middle class irbodu, salary holders irbodu, or poor people. Yes sir. So and the even on savings account ಮೇಲೆ bank interest ಕೊಡ್ತದೆ, but not high rate like as a fixed deposit. ಫಿಕ್ಸ್ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರ್ತದೆ, ಬಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದಿಲ್ಲ. ಓಕೆ, ಅಂಡ್ ಬ್ಯಾಂಕ್ ವಿಲ್ ಇಂಪೋಸ್ ಸರ್ಟನ್ ರಿಸ್ಟ್ರಿಕ್ಷನ್ ಟು ವಿಡ್ರಾಸ್. ಎಸ್ ಸರ್, ಒಂದ್ ದಿವಸಕ್ಕೆ ಇಷ್ಟೇ ನೀವು ವಿಡ್ರಾ ಮಾಡ್ಕೋಬೇಕು. ಓಕೆ, ಒಂದ್ ದಿವಸಕ್ಕೆ ನೀವು ಇಷ್ಟೇ ಸಲ ATM ಯೂಸ್ ಮಾಡಬೇಕು. ಎಸ್ ಸರ್, ಯೂಶಲಿ 50,000 ಏನೋ ಅವ್ರ ಲೈಕ್ 50,000 ಮ್ಯಾಕ್ಸಿಮಮ್ 50,000. Yes sir, so 50,000 one day withdrawal is 50,000, and 5 or 6 times in a day you can use the ATM. Yes sir, so ee tara ella restriction hakirtadre, withdrawal ge restrictions irtav. Okay, so and also bank will charge some interest. Bank will impose some interest on your balance, how much you are having in the account na nimge ಎಷ್ಟು ಇರ್ತದೆ ನೋಡ್ರಿ, 5% or 4% yearly ನಿಮಗೆ ಇಂಟ್ರೆಸ್ಟ್ ಕೊಡ್ತಿರ್ತದೆ ನಿಮ್ಮ ಬ್ಯಾಲೆನ್ಸ್ ಮೇಲೆ. Okay, so and also we have discussed with the saving features of savings bank account. Yes sir, features discuss ಮಾಡಿದ್ವಿಲ್ರಿ? Okay, so we have already completed the discussions of features of savings bank account. Okay, so the first feature is deposit. Okay, so deposit is a first feature. So deposit, so in order to open a savings bank account, a minimum balance we have to have. Yes or no? Minimum balance deposit ಮಾಡಬೇಕು after filling the applications and all. Yes or no? So the minimum balance, it may be 500,000, 2,000, it depends on the banks. Yes or no? Bank ಮೇಲೆ ಡಿಪೆಂಡ್ ಆಗ್ತದ್ರಿ. So 500 ಇಲ್ಲ 1000 ಇಲ್ಲ 2000 ಅಷ್ಟು ಅಮೌಂಟ್ ಇಟ್ಟು we have to open an account. And the next one is cultivate the habits of savings. Yes or no? The reason to open the saving bank account is to cultivate the habit of savings and the withdrawals. Yes or no? Bank will put certain restriction to withdraw the amount. And the books ಅಲ್ಲಿ ಯಾವ ಬರ್ತಾವ ಅಂತಂದ್ರೆ ಪಾಸ್ಬುಕ್, ಚೆಕ್ ಬುಕ್, ಪೇಯಿಂಗ್ ಸ್ಲಿಪ್ ಬುಕ್. ಚೆಕ್ ಬುಕ್ we will use to withdraw the amount. Yes or no? ಅಮೌಂಟ್ ವಿಡ್ರಾ ಮಾಡೋದಕ್ಕೆ ಚೆಕ್ ಬುಕ್ ಯೂಸ್ ಮಾಡ್ತೀವಿ. ಪಾಸ್ಬುಕ್ ನಾಗ ಏನ್ ಇರ್ತದ್ರಿ, ನಮ್ಮ ಅಕೌಂಟ್ ಡೀಟೇಲ್ಸ್ ಇರ್ತದ್ರಿ. ಎಸ್ or no? ಯಾವ ಡೇಟಿಗೆ ಎಷ್ಟು ವಿಡ್ರಾ ಮಾಡ್ಯಾರು, ಯಾವ ಡೇಟಿಗೆ ಎಷ್ಟು ಡೆಪಾಸಿಟ್ ಮಾಡ್ಯಾರು. ಇಟ್ ಇಸ್ ಓನ್ಲಿ ಫಾರ್ ದಿ ರೆಫರೆನ್ಸ್, ಅಕೌಂಟ್ಸ್ ಇನ್ಫಾರ್ಮೇಶನ್ ರೆಫರೆನ್ಸ್ ರೀ ಅದು ಪಾಸ್ಬುಕ್. ಎಸ್ or no? ಪಾಸ್ಬುಕ್ ಅಲ್ಲಿ ಏನಿರ್ತದ, ನಮ್ದು ಏನು ಬಯೋಡೇಟಾ ಇರಲ್ಲ, ನಮ್ ರೆಸ್ಯೂಮೆ ಇರೋದಿಲ್ಲ. ಎಸ್ or no? ಲೈಕ್ ನಮ್ಮ ಹೆಸರು, ಲೈಕ್ ಓನ್ಲಿ ಅವರ್ ಅಕೌಂಟ್ ನಂಬರ್, IFSC ಕೋಡ್. ಎಸ್ or no? ಫ್ರಂಟ್ ಪೇಜ್ ಅಲ್ಲಿ ಏನೇನ್ ಇರ್ತದ್ರಿ, ನಮ್ಮ ಹೆಸರು, ನಮ್ಮ ಅಡ್ರೆಸ್, ನಮ್ಮ ಅಕೌಂಟ್ ನಂಬರು, IFSC ಕೋಡು. ಎಸ್ or no? These are the introduction will be there. And ನೆಕ್ಸ್ಟ್ ಪೇಜ್ ಇಂದ ಬಂತಂದ್ರೆ ನಮ್ಮ ಅಕೌಂಟ್ಸ್ ಡೀಟೇಲ್, ಯಾವ ಟೈಮಲ್ಲಿ ಎಷ್ಟು ವಿಡ್ರಾ ಮಾಡ್ಯಾರ, ಯಾವ ಟೈಮಲ್ಲಿ ಎಷ್ಟು ಡೆಪಾಸಿಟ್ ಆಗಿದೆ. ಎಸ್ or no? ಇದು ಬಿಟ್ರೆ ಮತ್ತೇನು ಇರೋದಿಲ್ರಿ. ಚೆಕ್ ಬುಕ್ it has been used to withdraw the amount. Passbook, it will contains the account information of a customer, and pay-in slip book is used to deposit the amount. Pay-in slip book na deposit ಮಾಡೋದಕ್ಕೆ ಯೂಸ್ ಮಾಡ್ತೀವಿ. And the last one was interest. Interest ಬ್ಯಾಂಕ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತದ್ರಿ. ನಮ್ಮ ಅಮೌಂಟ್ ಎಷ್ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತದ ನೋಡ್ರಿ, ಅದ್ರ ಮೇಲೆ ಇಟ್ ಮೇ ಬಿ 4% or it may be 5%. ನಮ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ಇರ್ತದ ನೋಡ್ರಿ, ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತದ್ರೆ. ಬಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ಮೋರ್ ದೆನ್ ಆಫ್ ಅನ್ ಫಿಕ್ಸ್ಡ್ ಡೆಪಾಸಿಟ್. ಫಿಕ್ಸ್ ಡೆಪಾಸಿಟ್ ಮೇಲೆ ಹೆಂಗ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ನೋಡ್ರಿ, ಹಂಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಲೆ ಏನ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದಿಲ್ಲ. ಓಕೆ, ಸೊ ಇಷ್ಟೆಲ್ಲ ನಾವು ಲಾಸ್ಟ್ ಕ್ಲಾಸ್ ನ ಡಿಸ್ಕಸ್ ಮಾಡಿದ್ದಾಗಿತ್ತು. ಓಕೆ, ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಸ್ a procedure to open. Yes sir. One second. As ಎಲ್ಲ ನೀವು ಯಾವುದೇ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಫಿಲ್ ದಿ ಅಪ್ಲಿಕೇಶನ್. ಎಸ್ ಸರ್, ಅಪ್ಲಿಕೇಶನ್ ಫಿಲ್ ಮಾಡ್ಬೇಕ್ರಿ, ಅಷ್ಟು ಗೊತ್ತಿಲ್ಲ. ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ದಿ ಅಕೌಂಟ್ಸ್ ಇನ್ ಅ ಬ್ಯಾಂಕ್ನಾಗ ಅಕೌಂಟ್ ಐತಿಲ್ರಿ. ಸಚಿನ್, ಯು ಡೋಂಟ್ ಹ್ಯಾವ್ ದಿ ಅಕೌಂಟ್ ಇನ್ ಅ ಬ್ಯಾಂಕ್ ಐತಿಲ್ರಿ. ಫಸ್ಟ್ ನೀವು ಏನ್ ಮಾಡಿದ್ರಿ ಅಕೌಂಟ್ ಓಪನ್ ಮಾಡೋಕ್ಕಿಂತ ಮೊದಲು? ವಾಟ್ ಯು ಡಿಡ್?
Okay, the procedure to open the savings bank account is that first you have to fill the application. Yes or no? You have to take an application from the bank and you have to fill all the information. It may be your name, address, yes or no? All the information like a nationality, ಅವೇನೇನು ಇನ್ಫಾರ್ಮೇಶನ್ ಇರ್ತಾವಲ್ರಿ ರಿಗಾರ್ಡಿಂಗ್ ಟು ಯುವರ್ ಏನೇನು ನಿಮ್ದು ಇನ್ಫಾರ್ಮೇಶನ್ ಬೇಕೋ ಅದೆಲ್ಲ ಫಿಲ್ ಮಾಡಿ ಯು ಹ್ಯಾವ್ ಟು ಸಬ್ಮಿಟ್ ದಟ್ ಟು ಅನ್ banker. Yes, the first process to open an account in a bank is to you have to fill the application. Bank dora provide ಮಾಡ್ತಾರೆ, you just have to take that application and you have to fill all the regarding related information in that application. Next is introduction of an applicant. Yes or no? So I said ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಮಾಡುವಾಗ ಇಂಟ್ರೊಡಕ್ಷನ್ ಅಂದ್ರೆ ರೆಫರೆನ್ಸ್ ಬೇಕಾಗಿಲ್ಲ ಅಂತ ಅಂದಿದ್ದೆ. ಎಸ್ ಅಲ್ಲ, ದ ಹೂ ಮೇ ಬಿ ಆ ರೆಫರೆನ್ಸ್ ಅಂತ ಅಂದಿದ್ದೆ ನಾನು. ಯಾರ್ ರೆಫರೆನ್ಸ್ ಆಗ್ಬೋದಾಗಿತ್ತು ಅಂತ ಅಂದಿದ್ದೆ? ರೆಫರೆನ್ಸ್ ಯಾರು ಆಗ್ಬಹುದು ಅಂತ ಹೇಳಿದ್ದೆ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡುವಾಗ ನನ್ಗೆ ಗೊತ್ತಾಗತ್ತದೆ ಎಷ್ಟು ಚಂದ ನೀವು ನನ್ನ ಕ್ಲಾಸ್ ಕೇಳಿರಿ ಅಂತ ಹೇಳಿ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡುವಾಗ ದ ರೆಫರೆನ್ಸ್ ಮೇ ಬಿ ಲೈಕ್ if I wanted to open an account in a bank, so ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ ಬ್ಯಾಂಕರ್ಗೆ ನಾ ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಎಸ್ ಅಲ್ಲ, ಸೊ ಬ್ಯಾಂಕರ್ ನಾ ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅವಾಗ ಬ್ಯಾಂಕರ್ ಏನ್ ಕೇಳ್ತಾನೆ? ಇಂಟ್ರೊಡಕ್ಷನ್ ನ ಕೇಳ್ತಾನೆ, ರೆಫರೆನ್ಸ್ ನ ಕೇಳ್ತಾನೆ. ರೆಫರೆನ್ಸ್ ಯಾರು ಆಗ್ಬೋದು ಅಂತಂದ್ರೆ ಆ ಬ್ಯಾಂಕ್ ಅಲ್ಲೇ ವರ್ಕ್ ಮಾಡೋ ಎಂಪ್ಲಾಯಿ that he may be known to me or and also to a bank. ಎಸ್ ಅಲ್ಲ, ಬ್ಯಾಂಕರ್ಗೂ ಗೊತ್ತಿರ್ತದೆ, ನನಗೂ ಗೊತ್ತಾಗ್ತದೆ. And or it may be like already account holder ಇದ್ರಂದ್ರೆ ಅಕೌಂಟ್ ಹೋಲ್ಡರ್ ಯಾರು ನಮ್ಮ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಇಟ್ ಮೇ ಬಿ ಮೈ ಎನಿ ರಿಲೇಟಿವ್. ಓಕೆ, ಆಲ್ರೆಡಿ ಅವ್ರ ಅಕೌಂಟ್ ಹೋಲ್ಡರ್ ಇರ್ತಾರೆ, ಸೊ ಹಿ ಮೇ ಬಿ ಮೈ ರೆಫರೆನ್ಸ್. ಓಕೆ, ಈಗೆಲ್ಲ ಆ ಪ್ರೊಸೆಸ್ ಏನು ಇಲ್ಲ ಬಿಕಾಸ್ ಆಫ್ ದಿಸ್ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್. ಓಕೆ, ಸೊ ಅವ್ ಎರಡು ರೆಫರೆನ್ಸ್ ಸಾಕ್ರಿ. ಈಗೆಲ್ಲ ನಾವೇನು ನೆಸೆಸಿಟಿ ಇಲ್ಲ. ಓಕೆ, ಸೊ ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಇಂಟ್ರೊಡ್ಯೂಸರ್ ಅವರ ಇಂಟ್ರೊಡಕ್ಷನ್ ನ ಕೇಳ್ತದ. ಓಕೆ, ಸೊ ಈಗ ಅಟ್ ನೌ ಇಟ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ಥಿಂಗ್ ಆನ್ ಆಲ್. ಎಸ್, ನೀವು ಅಕೌಂಟ್ ಓಪನ್ ಮಾಡೋಕೆ ಯಾರನ್ನಾದ್ರೂ ಕೇಳಿದ್ರೇನ್ರಿ ರೆಫರೆನ್ಸ್ ಅಂತ ಹೇಳಿ? ಕೇಳಿದ್ರಿ? ನಾನು ಅಕೌಂಟ್ ಓಪನ್ ಮಾಡೋದ್ರ ರೆಫರೆನ್ಸ್ ಅಂದ್ರೆ ನಮ್ದು ಆಲ್ರೆಡಿ ನಮ್ಮ ಫಾದರ್ ನಿಂತು ನಾನು ಹೋಗಿ ಓಪನ್ ಮಾಡ್ಬಿಟ್ಟೆ. ಎಸ್ ಅಣ್ಣ, ಸೊ ಐ ಡೋಂಟ್ ನೋ ನೌ ಇಟ್ ಇಸ್ ನಾಟ್ ದಟ್ ಕಾನ್ಸೆಪ್ಟ್ ಇಲ್ರಿ. Because of this Aadhaar card and the PAN card, ಇವೆರಡು ಅಡ್ರೆಸ್ ಪ್ರೂಫ್ ಅಂತವೆಲ್ಲ ಸಮ್ ಡಾಕ್ಯುಮೆಂಟ್ಸ್ ದ ಬ್ಯಾಂಕ್ ಇಸ್ ಆಸ್ಕಿಂಗ್. ಎಸ್ ಅಲ್ಲ, ಸೊ ಅದ್ರ ಸಂಬಂಧ ಈ ಕಾನ್ಸೆಪ್ಟ್ ಇಲ್ರಿ ಈಗ. ಬಿಫೋರ್ ಇಟ್ ವಾಸ್. ಓಕೆ, ಸೊ ಇಂಟ್ರೊಡಕ್ಷನ್ ಅಂತಂದ್ರೆ ಬ್ಯಾಂಕರ್ ವಿಲ್ ಆಸ್ಕ್ ಸಮ್ ರೆಫರೆನ್ಸ್. ಈಗ ನಾಳೆ ನೀವು ಫೈನಲ್ ಸೆಮ್ ಇದನ್ನ ಇದು ಇಂಟರ್ವ್ಯೂ ಅದು ಹೋಗ್ತಿರಲ್ರಿ, ಅವಾಗ ನಿಮ್ ರೆಸ್ಯೂಮದಲ್ಲಿ ನೋಡ್ರಿ ಅಟ್ ಲಾಸ್ಟ್ ಯು ಹ್ಯಾವ್ ಟು ರೈಟ್ 2 reference number. 2 reference ಕೊಡ್ಬೇಕಾಗ್ತದೆ, ಇಬ್ರು ಹೆಸರು ಬರಿಬೇಕಾಗ್ತದೆ. ಸೊ ಆ ರೆಫರೆನ್ಸ್ ಲೈಕ್ ನೀವ್ ಏನ್ ರೆಫರೆನ್ಸ್ ಕೊಡ್ತಿರ್ತೀರಲ್ಲ ಅವ್ರಿಗೂ ನೀವು ಹೇಳಿರ್ಬೇಕು, ಮೇಡಮ್ ಅವರ ಸರ್ ಇಲ್ಲ ನಿಮ್ ಯಾರಾದ್ರೂ ರಿಲೇಟಿವ್ ನಿಮ್ ಹೆಸರು ನಿಮ್ ರೆಫರೆನ್ಸ್ ನ ನಾನ್ ರೆಸ್ಯೂಮೆದಲ್ಲಿ ಹಾಕಿದೀನಿ. ಓಕೆ, ಇಫ್ ಕಂಪ್ನಿದವ್ರು ಫೋನ್ ಹಚ್ಚಿದ್ರಂದ್ರೆ ಇಫ್ ಕಂಪ್ನಿ ಕಾಲ್ ಟು ಅಸ್ ಈ ಕ್ಯಾಂಡಿಡೇಟ್ ಹೆಂಗ್ ಅದಾರ್ರಿ. ಓಕೆ, in order to check that one, in order to get a proof. Okay, if you give the okay opinion or a good opinion, okay. So now usually reference yaar kottaru yaru bad opinion kodalla, even though that guy or a girl is bad. ಈಗ ನೀವು ಹೆಂಗ್ ನಿಮ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾರ್ದಾದ್ರೂ ಬ್ಯಾಡ್ ಅಂತ ಬಂದಿರ್ತದೆ ಸ್ಕೂಲಲ್ಲಿ ಕೊಡೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, everyone's character certificate will be good one. So including me, everyone's character certificate will be good. ತಗೊಂಡಿರಿಲ್ರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್? ನೋಡಿರಿಲ್ರಿ? ಹಂಗೇನೆ ಗ್ರೇಡ್ ಹಾಕಿದ್ರೇನು? ಎವ್ರಿವನ್ಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೆಗೆದು ನೋಡು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗುಡ್ ಅಂತಾನೆ ಇರ್ತದೆ, ಗ್ರೇಡ್ ಯಾವ್ದು ಇರುದಿಲ್ರಿ. ಗ್ರೇಡ್ ನೀನೇನ್ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನಿಮ್ದು ರಿಸಲ್ಟ್ ಮತ್ತು ನಿಮ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. Okay, so the next one is a specimen signature. Okay, the specimen signature usually ಇದು ಚೆಕ್ ಇದನ್ನ ಮಾಡ್ತಾರೆ. ಯೂಶಲಿ ನಾವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡುವಾಗ ಬ್ಯಾಂಕರ್ ಬಂದ್ಬಿಟ್ಟು ನಿಮ್ಗೆ ಲೈಕ್ ATM ಕಾರ್ಡ್ ಬೇಕಾ, ಚೆಕ್ ಬುಕ್ ಬೇಕಾ, ಆಮೇಲೆ ನಿಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಬೇಕಾ ಅಂತ ಹೇಳಿ ಒಂದು ಸರ್ಟನ್ ಆಪ್ಷನ್ಸ್ ಕೇಳಿರ್ತಾನೆ. ಎಸ್ ಸರ್, ಯೂಶಲಿ ಚೆಕ್ ಬುಕ್ ಅದು ಹೆಚ್ಚಾಗಿ ಲೈಕ್ ದ ಬಿಸ್ನೆಸ್ ಪೀಪಲ್ ಇರ್ಬೋದು, ಇಲ್ಲಾಂತಂದ್ರೆ ಒಂದು ಟ್ರಾನ್ಸಾಕ್ಷನ್
like now as a student irbodu, we will not apply for the checkbook ಅನ್ನೋದು. ಎಸ್ ಅಣ್ಣ, ನಾವು ಚೆಕ್ ಬುಕ್ ಅದು ಕೇಳೋದಿಲ್ರಿ. ಈಗ ನಮ್ ಚೆಕ್ ಬುಕ್ ಬೇಕಂತಂದ್ರೆ ಮತ್ತೆ ಅದಕ್ಕೆ ಒಂದು ಪ್ರೊಸೆಸ್ ಇರ್ತದ್ರಿ. ಅದಕ್ಕೆ ಮತ್ತ ಮಿನಿಮಮ್ ಡೆಪಾಸಿಟ್ ಜಾಸ್ತಿ ಇರ್ತದ. ಇಫ್ ಯು ವಾಂಟ್ ದಿ ಚೆಕ್ ಬುಕ್ ಅನ್ನೋದು, ದ ಮಿನಿಮಮ್ ಡೆಪಾಸಿಟ್ ಅನ್ನೋದು ವಿಲ್ ಬಿ ಮೋರ್. ಓಕೆ, ಸೊ ಈ ಚೆಕ್ ಬುಕ್, ATM ಕಾರ್ಡು, ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬೇಕಾ, ಇಂಟರ್ನೆಟ್ ಬ್ಯಾಂಕಿಂಗ್ ಬೇಕಾ ಅಂತ ಹೇಳಿ ಅಪ್ಲಿಕೇಶನ್ ಅಲ್ಲೇ ಮೆನ್ಷನ್ ಆಗಿರ್ತದ್ರಿ. ಸೊ ಈಗ ನಿಮ್ ಚೆಕ್ ಬುಕ್ ಅದು ಬೇಕಂತಂದ್ರೆ, ಇಫ್ ಯು ವಾಂಟ್ ದಿ ಚೆಕ್ ಬುಕ್ ಅನ್ನೋದು, ಬ್ಯಾಂಕರ್ ಏನ್ ಮಾಡ್ತಾನೆ ಅಂದ್ರೆ ಸಪ್ರೇಟ್ ಆಗಿ ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳಿ ತಗೋತಾನೆ. ಯೂಶಲಿ ನಾವ್ ಯಾರು ಅಪ್ಲೈ ಮಾಡಿಲ್ಲಲ್ರಿ. ಸೊ ಈಗ ಚೆಕ್ ಬುಕ್ ಅದು ಬೇಕಾತಂತಂದ್ರೆ, ದ ರೀಸನ್ ವೈ ದ ಬ್ಯಾಂಕರ್ ವಿಲ್ ಟೇಕ್ ದಿಸ್ ಸ್ಪೆಸಿಮನ್ ಸಿಗ್ನೇಚರ್ ಎದಕ್ ತಗೊಂತಾನಂತಂದ್ರೆ, ದ ಸ್ಪೆಸಿಮನ್ ಸಿಗ್ನೇಚರ್, ದ ಸಿಗ್ನೇಚರ್ ವಾಟ್ ಹಿ ಹ್ಯಾಸ್ ಟೇಕನ್, that signature should be a same as you signed in the checkbook. ಚೆಕ್ ಅಲ್ಲಿ ಮತ್ತೆ ಈ ಸ್ಪೆಸಿಮನ್ ಸಿಗ್ನೇಚರ್ ಎರಡು ಸೇಮ್ ಇದ್ದು ಅಂತಂದ್ರೆ ದ ಬ್ಯಾಂಕರ್ ವಿಲ್ ಅಕ್ಸೆಪ್ಟ್ ದಟ್ ಚೆಕ್. ಓಕೆ, ಯಾಕಂದ್ರೆ ಸಿಗ್ನೇಚರ್ ಚೇಂಜ್ ಆಗ್ತಾ ಹೋಗ್ತದ್ರೆ, ಹೌ ಯು ಪೀಪಲ್ ವಿಲ್ ಗ್ರೋ. ನೀವು ಹೆಂಗ್ ಬೆಳ್ಕೋತ ಹೋಗ್ತಿರ್ತೀರಲ್ರಿ, ಹಂಗೆ ನಿಮ್ ಸಿಗ್ನೇಚರ್ ಚೇಂಜ್ ಆಗ್ತಾ ಹೋಗ್ತಿರ್ತದ. ಬಟ್ ವಾಟ್ ಎವರ್ ದ ಸಿಗ್ನೇಚರ್ ಯು ಡಿಡ್ ವೈಲ್ ಓಪನಿಂಗ್ ದೆನ್ ಅಕೌಂಟ್, ಆ ಸಿಗ್ನೇಚರ್ ಥ್ರೂಔಟ್ ದಿ ಟ್ರಾನ್ಸಾಕ್ಷನ್, ನೀವು ಎಲ್ಲಿವರೆಗೂ ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೋಲ್ಡರ್ ಆಗಿರ್ತೀರಿ ನೋಡಿ, ಅಲ್ಲಿವರೆಗೂ ಆ ಸಿಗ್ನೇಚರ್ ಸೇಮೇ ಇರ್ಬೇಕು. ಓಕೆ, ದಟ್ ಸಿಗ್ನೇಚರ್ ಶುಡ್ ಬಿ ಅ ಸೇಮ್ ಥ್ರೂಔಟ್ ದಿ ಅಕೌಂಟ್ ಹೋಲ್ಡರ್ ಆಫ್ ದಟ್ ಬ್ಯಾಂಕ್. ಓಕೆ, ಸೊ ಈ ಸ್ಪೆಸಿಮನ್ ಸಿಗ್ನೇಚರ್ ಯಾಕೆ ಬ್ಯಾಂಕರ್ ತಗೋತಾನಂತಂದ್ರೆ, ಚೆಕ್ ಬುಕ್ ಅಲ್ಲಿ ನೀವು ಚೆಕ್ ಬುಕ್ ಅಲ್ಲಿ ಮಾಡೋ ಸಿಗ್ನೇಚರ್, ಈ ಸ್ಪೆಸಿಮನ್ ಸಿಗ್ನೇಚರ್ ಎರಡು ಒಂದೇ ಆಗಿರ್ಬೇಕು. ಇವೆರಡು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಬ್ಯಾಂಕರ್ ಫೋರ್ಜರಿ ಅಂತ ಹೇಳ್ಬಿಟ್ಟು ಚೆಕ್ ನ ಡಿಸ್ಆನರ್ ಮಾಡ್ತಾನೆ. ಓಕೆ, ಯೂಶಲಿ ಅದಕ್ಕೆ ಬ್ಯಾಂಕರು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಎವ್ರಿ 3 months or 6 months ಗೆ ಬ್ಯಾಂಕರ್ ವಿಲ್ ಟೇಕ್ ದಿ ಸಿಗ್ನೇಚರ್ ಆಫ್ ಅನ್ ಅಪ್ಲಿಕೆಂಟ್ ಅಂತ ಹೇಳಿ. ಬಟ್ ನಮಗಂತೂ ಯಾವಾಗ ಬಂದ್ ಸಿಗ್ನೇಚರ್ ಮಾಡ್ರಿ ಅಂತ ಕೇಳಿದ್ರಿ, ರಿಯಾಲಿಟಿದಾಗಂತೂ ಹಂಗ ಆಗಿಲ್ರಿ. ಬಟ್ ಟೆಕ್ಸ್ಟ್ ಬುಕ್, ವಾಟ್ ದ ಟೆಕ್ಸ್ಟ್ ಬುಕ್ ಇಸ್ ಟೆಲಿಂಗ್ ದಟ್ banker will every 6 months or 3 months he will come and ask the applicant his signature ಅಂತ. ಅಂದ್ರೆ ಸಿಗ್ನೇಚರ್ ಏನಾದ್ರೂ ಚೇಂಜ್ ಆಗಿದೆನಾ ಅಂತ ಹೇಳಿ. ಓಕೆ, ಸೊ ಅದಂತೂ ರಿಯಾಲಿಟಿದಾಗ ಆಗಿಲ್ಲ. ಬಟ್ ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳಿ ಬ್ಯಾಂಕರ್ ಸಪರೇಟ್ ಆಗಿ ರಿಸೀವ್ ಮಾಡಿರ್ತಾನ್ರಿ. ಆ ಸಿಗ್ನೇಚರ್ ಮತ್ತೆ ಇದು ಚೆಕ್ ಬುಕ್ ಅಲ್ಲಿ ಏನ್ ನಾವು ಸಿಗ್ನೇಚರ್ ಮಾಡ್ತೀವಲ್ಲ, ಅವ್ ಎರಡನ್ನು ಕಂಪೇರ್ ಮಾಡೋ ಸಂಬಂಧ, ಅವೆರಡು ಸಿಗ್ನೇಚರ್ ಒಂದೇ ಆಗಿತ್ತಂದ್ರೆ ಬ್ಯಾಂಕರ್ ಏನ್ ಮಾಡ್ತಾನಂತಂದ್ರೆ ಚೆಕ್ ನ ರಿಸೀವ್ ಮಾಡ್ತಾನೆ, ಇಲ್ಲಾಂದ್ರೆ ಡಿಸ್ಆನರ್ ಮಾಡ್ತಾನೆ. ಓಕೆ, ಯೂಶಲಿ ನಮ್ದು ಅಷ್ಟು ಇದನ್ನ ಆಗೋದಿಲ್ರಿ, ಕ್ರಾಸ್ ಚೆಕಿಂಗ್ ಆಗೋದಿಲ್ಲ. ಈ ಆಫನ್ ಚೆಕ್ ಡೆಪಾಸಿಟ್ ವಿಡ್ರಾ, ಚೆಕ್ ಡೆಪಾಸಿಟ್ ವಿಡ್ರಾ ಮಾಡ್ತಿರ್ತಾರಲ್ಲ, ಅವ್ರದ್ದು ಕ್ರಾಸ್ ಚೆಕ್ ಆಗ್ಬೋದೇನೋ. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಸ್ ರಿಸೀವಿಂಗ್ ಇನಿಷಿಯಲ್ ಡೆಪಾಸಿಟ್. ಆಸ್ ಯು ನೋ, ಲೈಕ್ ಅಪ್ಲಿಕೇಶನ್ ಆಯ್ತು, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ, ಎಲ್ಲ ಆದ್ಮೇಲೆ ಫೈಲ್ ಓಪನಿಂಗ್ ಅನ್ ಅಕೌಂಟ್, ಸೊ ಬ್ಯಾಂಕರ್ ವಿಲ್ ಆಸ್ಕ್ ಸಮ್ ಮಿನಿಮಮ್ ಡೆಪಾಸಿಟ್. ಎಸ್, ಸೊ ಮಿನಿಮಮ್ ಡೆಪಾಸಿಟ್ ಮೊದಲೆಲ್ಲ 250, 500 ಇತ್ರಿ, ಈಗ ಮಿನಿಮಮ್ ಡೆಪಾಸಿಟ್ ಜಾಸ್ತಿ ಆಗಿದೆ. Yes or no? What is the minimum deposit to open the account in the SBI? 2000? Yeah, it is 2000. Madalala 1000 rupees itri. Before it was 1000 rupees. SBI ದಾಗ ನಾನು ಅಕೌಂಟ್ ಓಪನ್ ಮಾಡ್ಬೇಕು, ಸೇವಿಂಗ್ ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ the minimum balance was the 1000. ಈಗ 2000 ಆಗಿದ್ರಿ. ಸೊ ದಟ್ ಟು ಎಲ್ಲಾ ಬ್ಯಾಂಕ್ಗೂ 2000 ಅಂತಲ್ರಿ, ಇಟ್ಸ್ ಡಿಪೆಂಡ್ಸ್. ಒಂದೊಂದು 1500 ಅದ, ಒಂದೊಂದು 1000 ಅದ. ಎಸ್ ಅಣ್ಣ, ಒಂದೊಂದು ಇನ್ನು 500 ನಾಗೆ ಅದಾವು. ಎಸ್ ಅಣ್ಣ, ಒಂದೊಂದು 5000 ವರ್ಗೂ ಹೋಗ್ಯಾವ್ರಿ. ಎಸ್ ಅಣ್ಣ, ಸೊ ದ ಮಿನಿಮಮ್ ಬ್ಯಾಲೆನ್ಸ್ ಆರ್ ಮಿನಿಮಮ್ ಡೆಪಾಸಿಟ್ ಡಿಪೆಂಡ್ಸ್ ಆನ್ ದಿ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಸ್, ಸೊ ಆಫ್ಟರ್ ಅಪ್ಲಿಕೇಶನ್ ಆಯ್ತು, ಮಿನಿಮಮ್ ಡೆಪಾಸಿಟ್ ಪೇ ಮಾಡಿದೆ, ನೆಕ್ಸ್ಟ್ ಪ್ರೊಸೆಸ್ ಇಸ್ ಟು ಓಪನಿಂಗ್ ಅನ್ನ ಕಸ್ಟಮರ್ಸ್ ಅಕೌಂಟ್. ಎಸ್ ಅಣ್ಣ, ಸೊ ಅಕೌಂಟ್ ಯಾರ ಹೆಸರು ಮೇಲೆ ಓಪನ್ ಆಗ್ತದ್ರಿ, ಯಾರ ಅಪ್ಲಿಕೇಶನ್ ಬರ್ ಸಬ್ಮಿಟ್ ಮಾಡಿರ್ತಾರೆ. ಎಸ್ ಅಣ್ಣ, ಈಗ ನಾನು ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ ಬೇರೆದ ಹೆಸರು ಮೇಲೆ ಅಕೌಂಟ್ ಓಪನ್ ಮಾಡಕ್ ಆಗ್ತದ್ರಿ? ಇಲ್ಲ. ಎಸ್ ಅಣ್ಣ, ಸೊ ದ ಪರ್ಸನ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದಿ ಅಕೌಂಟ್. ಎಸ್ ಅಣ್ಣ, ಯಾರು ಇದನ್ನ ಅಕೌಂಟ್ ಬೇಕಂತ ಹೇಳಿ ಅಪ್ಲೈ ಮಾಡಿರ್ತಾರೋ ಅವ್ರ ಹೆಸರು ಮೇಲೆನೆ ಅಕೌಂಟ್ ಓಪನ್ ಆಗ್ತದ. ಅಂಡ್ ದಿ ನೆಕ್ಸ್ಟ್ ಒನ್ ಇಸ್ ಇಶ್ಯೂ ಆಫ್ ಚೆಕ್ ಬುಕ್, ಪಾಸ್ಬುಕ್ ಆರ್ ಪೇ ಇನ್ ಸ್ಲಿಪ್ ಬುಕ್. ಎಸ್ ಅಣ್ಣ, ಸೊ ಚೆಕ್ ಬುಕ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದಿದ್ದಾರೆ ನಾವು. ವೈ ವಿ ವಿಲ್ ಯೂಸ್ ದಿ ಚೆಕ್ ಬುಕ್? Guys, why we will use the checkbook? In order to withdraw the amount. And the passbook ಅಲ್ಲಿ ಏನು ಇರ್ತದ್ರಿ? Account details. And the pay in slip book? Why we will use the pay in slip book?
ಪೇನ್ ಸ್ಲಿಪ್ ಬುಕ್ ಎದಕ್ಕೆ ಯೂಸ್ ಮಾಡ್ತೀವ್ರಿ? ರಾತ್ರಿ ಎಲ್ಲ ರಾಮಾಯಣ ಕಥೆ ಕೇಳೋದು, ಬೆಳಗ್ಗೆ ಎದ್ದು ಅದಂತೂ ಚೆನ್ನಾಗಿ ಗೊತ್ತದ. ಎಲ್ಲ ಡೈಲಾಗು ಅದೇ ಇರ್ತದ. In order to depositing the amount, yes or no? In order to deposit the amount, we will use the pay-in slip book, and in order to withdraw the cash from a bank, we will use the checkbook. And in order to like in check passbook alli en irtadri, customers account details irtada. Is it clear to everyone? Clear ಆಯ್ತ್ರಿ? ಬರೀ ತಲೆ ಅಂತ ಅಳಗಾಡ್ಸೋದು, ಅದೇನು ಕಟ್ಟಾಗಿ ತಲೆ ಬೀಳ್ಬೇಕು ನೋಡು, ಆ ರೇಂಜಿಗೆ ಅಳಗಾಡ್ಸೋದು. But when I ask the questions, no response. Online students, understand I think? It's clear? If it is clear, please raise your hand. If it is clear, please raise your hand. Procedure to open the savings bank account. What are the procedure and also features? Yes or no? So savings bank account ali, what we have discussed? We have discussed what is meant by savings bank account, and like a features of savings bank account, and the procedure to open the savings bank account. And our next concept is advantages of savings bank account to our customers. What is the advantage? What may be the advantage? An advantage ಆಗ್ಬೋದ್ರಿ? Okay, money will be safe, or it will helpful for the customer to save their money. Yes or no? ಮತ್ತೇನ್ ಆಗ್ಬೋದು? ಏನಾಗ್ಬೋದು? What is the advantage of to a customers? Customer ಗೆ ಏನ್ advantage ಇದೆ savings bank account ಇಂದ? Okay, very good. Customer will get an interest ಸಿಗ್ತದ್ರಿ, ಅವ್ರ ಮನಿ ಸೇಫ್ ಆಗಿರ್ತದ. ಮತ್ತೇನ್ ಆಗ್ಬೋದ್ರಿ ಅವ್ರಿಗೆ? ಅಷ್ಟೇ ರೀ, ನೋಡ್ರಿ ಮತ್ತೇನೇನದಾವ? Only those two advantages? Any others? ಮತ್ತೇನಾದ್ರೂ ಅದಾವೇನ್? What are the advantage? Sachin, please. ಇಲ್ಲಿ ಆನ್ಲೈನ್ ಕ್ಲಾಸಸ್ ರನ್ ಆಗ್ತಿರ್ತದೆ. What are the advantages to a savings bank? Like what are the advantage of a savings bank account to a customers? Customer ಗೆ savings bank account ಇಂದ ಏನ್ advantage ಅದ? Tell me. One is their money will be safe. Or money safe ಆಗಿರ್ತದ. They will get an interest. Next. ಮತ್ತೇನ್ರಿ? They can withdraw the amount easily. ಅವ್ರಿಗೆ ಅಮೌಂಟ್ ವಿಡ್ರಾ ಈಸಿ ಇರ್ತದ, ರೆಸ್ಟ್ರಿಕ್ಷನ್ ಇರ್ತಾವೆ. The advantage of savings bank account to customers, as Jai said, they will get a rate of interest. Yes or no? So ಅವ್ರಿಗೂನು rate of interest ಇರ್ತದ್ರಿ. How much balance they are having, no? Yearly they will get a rate of interest, and they will get bank facilities. Yes or no? ಬರ್ರಿ ರೊಕ್ಕ ಸೇವ್ ಅಷ್ಟೇ ಆಗುದಲ್ರಿ. They will get other banking facilities, like as you know that now modern facilities ಎಲ್ಲ ಸಿಗತ್ತವ್ರಿ. Yes or no? Amount transfer ಆಗಿರ್ಬೋದು. Yes or no? They can withdraw the amount. Yes or no? They can check their balances and all. Yes or no? ಬರ್ರಿ not only that money save ಆಗೋದು ಅಷ್ಟೇ ಅಲ್ಲ, they will get other banking facilities also. Now modern banking facilities. Modern banking facilities ಆಗಿರ್ಬೋದು. They can deposit their check. They can withdraw the check. They can deposit their drafts and all, demand draft. Yes or no? They will get other banking facilities also, along with the saving of money. Rokka save ಮಾಡ್ಕೊಳ್ಳೋದ್ರ ಜೊತೆಗೆ they will get other banking facility, and customer money is in safe places. So bank ಅಂದ್ರೆ ನಮ್ ರೊಕ್ಕ ಸೇಫ್ ಅಂತ ಹೇಳಿ. But many doesn't know that bank ಅಲ್ಲಿ ಇರೋದು ಒಂಥರ unsafe ಅಂತ ಹೇಳಿ. Everyone knows the S bank ಗೊತ್ತಾಯ್ತಲ್ರಿ? all of sudden it bank corrupt ಆದಂಗ ಆಗ್ಬಿಡ್ತ್ರಿ ಅದು.
I don't know how many knows regarding to an S bank. Yes or no? Sometimes we will feel that even bank is not a safer place to save our money. Yes or no? Bank ಒಂದೊಂದ್ಸಲಿ ಏನ್ ಗದ್ದಲ ಆಗ್ಬಿಡ್ತಾವ ಹೇಳಕ್ಕೆ ಬರೋದಿಲ್ಲ. Okay, and no incidental charges. No incidental charges and the minimum balance illa anta heltare, but minimum balance we have to maintain. Yes or no? In order to open a savings bank account, like it doesn't require incidental charges. Incidental charges andre minimum balance anta heli. But we have to, or some sort of zero balance account adavri. Yes or no? There are some accounts which we can open without a balance. Yes or no? Jandhan Bank. Yes or no? Those are the zero balance account. Jandhan Bank gottadalri? Jandhan Bank farmers ಸಂಬಂಧ ಅಂತಾನೆ ಮಾಡಿದ್ರು ನೋಡಿ. It's rural places nagalla. Modi government recent ಆಗಿ come 2 years back I think so. Jandhan account anta ಹೇಳಿ open ಮಾಡಿದ್ರು. Yes or no? So those are the zero balance account. Yes or no? So no incidental charges ಅಂತಂದ್ರೆ, so in order to open a savings bank account it doesn't require a balance ಅಂತ ಹೇಳ್ತದ. But not all the bankers, even students account open ಮಾಡಕ್ಕೂ minimum balance required ಇಲ್ರಿ. ಅದನ ಅಷ್ಟು ಲೈಕ್ ಇಟ್ ಇಸ್ ಇದ್ರನ ಸ್ವಲ್ಪ ಕಡಿಮೆ ಇರುವ 250 rupees ಏನೋ ಅದ ರೀ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್. ಇಟ್ ಇಸ್ ಅ zero balance account ಅಲ್ರಿ. 500 rupees ಕಟ್ಟಿದೆ. But some accounts are the zero balance account. Okay, so no incidental charges ಅಂತ ಹೇಳ್ತಾರೆ. But in order to open the savings bank account also you have to put some minimum balance. You have to have some minimum balance. These are the advantages to customers. Customers will get their interest and they will get other banking facilities along with their savings money. Or rokka save ಮಾಡ್ಕೊಳ್ಳೋದ್ರ ಜೊತೆಗೆ they will get some other banking facilities also, and customer money is in safe place and no incidental charges. Okay, these are the advantages to customers. And what are the advantages to banker? Banker ಹೆಂಗ್ advantage ಆಗ್ಬೋದ್ರಿ ಅದು? How it is advantage to banker? ತಳಗೆ slide ಇಟ್ಟಿನಿ. What? Repeat it me again. Okay, the banker will use the deposited money of public. Yes, sir. Customer deposit ಮಾಡಿದ ರೊಕ್ಕನ banker will use for lending to other people. Yes, sir. ಬೇರೆದವರಿಗೆ ಲೋನ್ ರೂಪದಲ್ಲಿ ಕೊಡ್ತಿರ್ತಾರೆ. Yes, sir. So they will banker ಏನ್ ಮಾಡ್ತಾನೆ ಅವನಿಗೆ ಇಂಟ್ರೆಸ್ಟ್ ಬರ್ತಿರ್ತದೆ. Whatever the amount has been deposited by the customers into a savings bank account, ಅದನ್ನ ಏನ್ ಮಾಡ್ತಾನ್ರಿ ಬ್ಯಾಂಕರ್ ಏನ್ ಸುಮ್ ಇಟ್ಕೊಂಡ್ ಮರಿ ಹಾಕ್ತದ ಅಂತ ಹೇಳಿ ಕಾಯ್ಕೊತ್ಕೊಂಡಿರ್ತಾನ. some part he will keep aside and the remaining he will use for lending to other people. Yes or no? The first one is increase the fund. Yes or no? Bank the fund ಹೆಚ್ಚಾಗ್ತದ. Yes or no? So ಎಲ್ಲ ಕಸ್ಟಮರ್ಸ್ ಬಂದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ಏನಾಗ್ತದ್ರಿ ಫಂಡ್ ಜಾಸ್ತಿ ಆಗ್ತದ. ಅಂಡ್ ಮಿನಿಮಮ್ ಕ್ಯಾಶ್ ರಿಸರ್ವ್. ಎಸ್ ಅಲ್ಲ ಮಿನಿಮಮ್ ಕ್ಯಾಶ್ ರಿಸರ್ವ್ ಅಂತಂದ್ರೆ ದೋ ದ ಕಸ್ಟಮರ್ ಇಸ್ ಹ್ಯಾವ್ ಅನ್ ರೈಟ್ ಟು ವಿಡ್ರಾ ದಿ ಅಮೌಂಟ್. ಲಿಸನ್, ಡೋಂಟ್ ಡಿಸ್ಟರ್ಬ್. ದೋ ಕಸ್ಟಮರ್ ಇಸ್ ಹ್ಯಾವಿಂಗ್ ಅನ್ ರೈಟ್ ಟು ವಿಡ್ರಾ ದಿ ಅಮೌಂಟ್, ಅವ್ರು ವಿಡ್ರಾ ಮಾಡ್ಕೊಳ್ಳೋ ರೈಟ್ಸ್ ಅದಾರಿ. ಎಸ್ ಅಲ್ಲ ಬ್ಯಾಂಕ್ ಫುಲ್ ರಿಸ್ಟ್ರಿಕ್ಷನ್ ಹಾಕಿಲ್ರಿ. ಫಿಕ್ಸ್ ಡೆಪಾಸಿಟ್ ಅಕೌಂಟ್ ತರ ರಿಸ್ಟ್ರಿಕ್ಷನ್ ಫುಲ್ ಹಾಕಿಲ್ಲ. ನೀನ್ 10 ವರ್ಷ ಆಗೋವರೆಗೂ ನಿನ್ಗೆ ರೊಕ್ಕನೇ ಕೊಡೋದಿಲ್ಲ ಅಂತ ಏನಾದ್ರು ಐತ್ರಿ ರಿಸ್ಟ್ರಿಕ್ಷನ್? ಇಲ್ಲ. ಯು ಕ್ಯಾನ್ ವಿಡ್ರಾ ದಿ ಅಮೌಂಟ್ ಬಟ್ ದೇರ್ ಇಸ್ ಅನ್ ರಿಸ್ಟ್ರಿಕ್ಷನ್. ನೀವು ಒಂದ್ ದಿವಸಕ್ಕೆ ಇಷ್ಟೇ ವಿಡ್ರಾ ಮಾಡ್ಕೋಬೇಕು. ಓಕೆ, ಇವತ್ತು 50,000 ವಿಡ್ರಾ ಮಾಡ್ಕೊ, ನಾಳೆ 50,000 ವಿಡ್ರಾ ಮಾಡ್ಕೊ. ಎಸ್ ಅಣ್ಣ. ಇಲ್ಲ ನೀನ್ ಸಾಯೋವರೆಗೂ ನಿನ್ ರೊಕ್ಕನ ಕೊಡೋದಿಲ್ಲ ಅಂತ ಏನಾದ್ರು ಬ್ಯಾಂಕ್ ರಿಸ್ಟ್ರಿಕ್ಷನ್ ಹಾಕುತ್ತೆ? ನೋ. ಎಸ್ ಅಣ್ಣ. ಸೊ ಮಿನಿಮಮ್ ಕ್ಯಾಶ್ ರಿಸರ್ವ್. ಓಕೆ, ದಿಸ್ ಕಸ್ಟಮರ್ ಟುಡೇ ಅವ್ನ ಇವಾಗ ಎಷ್ಟ್ರಿ ಅವ್ನ ಅಕೌಂಟ್ ಅಲ್ಲಿ ಒಂದು 1 ಲಕ್ಷ ರೂಪಾಯಿ ಅದ ಅಂತಂದ್ರೆ, ಸೊ ಇವತ್ತಿಗೆ 50,000 ನಾನು ರಿಸರ್ವ್ ಮಾಡಿಟ್ಟು ಇನ್ 50,000 ಐ ಕ್ಯಾನ್ ಯೂಸ್ ಫಾರ್ ಸಮ್ ಅದರ್ ಪರ್ಪಸ್. ಎಸ್ ಅಲ್ಲ. ಸೊ ಮಿನಿಮಮ್ ಕ್ಯಾಶ್ ರಿಸರ್ವ್ ನ ಮೇಂಟೈನ್ ಮಾಡೋದ್ರೆ ಸಾಕು. ಎಲ್ಲಾ ರೊಕ್ಕನು ರಿಸರ್ವ್ ಮಾಡೋದು ಬೇಕಾಗಿಲ್ಲ, ಎಲ್ಲಾ ರೊಕ್ಕನು ಹೋಗಿ ಬೇರೆ ಕಡೆ ಲೆಂಡ್ ಮಾಡೋದು ಬೇಕಾಗಿಲ್ಲ. ಮಿನಿಮಮ್ ಕ್ಯಾಶ್ ರಿಸರ್ವ್. Why the bank will you like maintain minimum cash reserve? Because the customer ಮೇಲೆ restriction ಹಾಕ್ಯಾರ, withdrawal restriction ಇರೋದ್ರಿಂದ
50,000 ರಿಸರ್ವ್ ಮಾಡಿಟ್ಕೊಳ್ಳೋದು, 50,000 ಲೆಂಡಿಂಗ್ ಟು ಸಮ್ ಅದರ್ ಪೀಪಲ್. ಒಂದು 10 ಲಕ್ಷ 10 ಲಕ್ಷ ಯಾರು ಫಿಕ್ಸ್ ಡೆಪಾಸಿಟ್ ಇಟ್ಬಿಡ್ತಾರೆ. ಒಂದ್ 2-3 ಲಕ್ಷ ರೂಪಾಯಿ ಏನೋ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದು ಅಂತಂದ್ರೆ ಇವತ್ತಿನ ದಿವಸಕ್ಕೆ ಒಂದ್ 50,000 ಮಿನಿಮಮ್ ಇಟ್ಕೊಂಡು ಇನ್ನು ಉಳಿದಿದ್ ರೊಕ್ಕ ಎಲ್ಲ ಐ ಕ್ಯಾನ್ ಲೆಂಡ್ ಫಾರ್ ಸಮ್ ಅದರ್ ಬಿಸ್ನೆಸ್ಗೆ. ಓಕೆ, ಸೊ ಅದು 14 days ಇದನ್ ಬರ್ತದ್ರಿ, ಒಂದು ಬ್ಯಾಂಕ್ ಟು ಬ್ಯಾಂಕ್ ಲೋನ್ ಅಂತ ಹೇಳಿ, ಐ ಫಾರ್ಗಾಟನ್ ದಟ್ ವರ್ಡ್. ಓನ್ಲಿ ಟೇಕಿಂಗ್ ಫಾರ್ 1 day ಲೋನ್ ಅದು ತಗೋತಿರ್ತಾರೆ. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಲೆಂಡ್ ಮಾಡೋದ್ರಿ. ಬ್ಯಾಂಕ್ ಏನ್ ಗೊತ್ತಾ ಮಾಡ್ತಾ, ಬರೀ ನಾಟ್ ಓನ್ಲಿ ಇಟ್ ವಿಲ್ ರೆಂಟ್ ಟು ಅನ್ನೋ ಕಸ್ಟಮರ್ಗೆ ಅಷ್ಟೇ ಲೋನ್ ಅಂತ ಕೊಡೋದಿಲ್ರಿ. ಈಗ ನಮಗ್ ಲೋನ್ ಬೇಕಾಯ್ತಂದ್ರೆ ನಾವು ಹೋಗಿ ಬ್ಯಾಂಕ್ ಹತ್ರ ಕೇಳ್ತೀವಿ, ಬ್ಯಾಂಕಿಗೆ ಲೋನ್ ಬೇಕಾಯ್ತಂದ್ರೆ ವೇರ್ ಇಟ್ ವಿಲ್ ಗೋ ಅಂಡ್ ಆಸ್ಕ್, ಮತ್ತೆ ಅದು ಬಂದು ಪಬ್ಲಿಕ್ ನ ಕೇಳ್ತದೆ. ಇಫ್ ವಿ ವಾಂಟ್ಸ್ ದಿ ಲೋನ್, ನಮಗ್ ಲೋನ್ ಬೇಕಾಯ್ತಂದ್ರೆ ನಾವು ಬ್ಯಾಂಕ್ ಹತ್ರ ಹೋಗಿ ಕೇಳ್ತೀವ್ರಿ. ಬ್ಯಾಂಕಿಗೆ ಲೋನ್ ಬೇಕಾಯ್ತಂದ್ರೆ ವೇರ್ ಇಟ್ ವಿಲ್ ಗೋ ಅಂಡ್ ಆಸ್ಕ್, ಅದರ್ ಬ್ಯಾಂಕ್ ಇರ್ಬೋದು. ವೆರಿ ಗುಡ್, ಇಟ್ ವಿಲ್ ಗೋ ಅಂಡ್ ಆಸ್ಕ್ ದಿ RBI. Okay, RBI is a banker's bank. Yes or no? So if bank requires the money, yes or no? Bank ಗೆ ರೊಕ್ಕ ಬೇಕಾಯ್ತಂದ್ರೆ it will go and ask the RBI. CLR, SSR, ಇದು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಕೇಳಿರಿಲ್ರಿ? ಆಮೇಲೆ ಕರೆಂಟ್ ಲಿಕ್ವಿಡಿಟಿ ರೇಷಿಯೋ, ಸಮ್ CLR and SLR ಅಂತ ಬರ್ತದೆ ನೋಡಿ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಸಮ್ ಪಾರ್ಟ್ ಆಫ್ ಅಮೌಂಟ್ ಬ್ಯಾಂಕ್ ಹೆಂಗೆ ಈಗ ಕಸ್ಟಮರ್ಸ್ ಗೆ ವಿಡ್ರಾ ಮಾಡ್ಕೋಬೇಕಂದ್ರೆ ಸಮ್ ಮಿನಿಮಮ್ ರಿಸರ್ವ್ ಮೇಂಟೈನ್ ಮಾಡಿರ್ತಾರೆ ನೋಡ್ರಿ, ಹಂಗೆ ಬ್ಯಾಂಕ್ನು ಅಷ್ಟೇ RBI ಹತ್ರ ಒಂದ್ ಸರ್ಟನ್ ಅಮೌಂಟ್ ನ ರಿಸರ್ವ್ ಮಾಡಿರ್ಬೇಕು. ಇಷ್ಟ ಅಮೌಂಟ್ ಅಂತ ಹೇಳಿ ಇಟ್ ಹ್ಯಾಸ್ ಟು ಕೀಪ್ ಇನ್ ದಿ RBI ಹತ್ರ ಇಷ್ಟ ಅಮೌಂಟ್ ನ ರಿಸರ್ವ್ ಮಾಡಿಟ್ಟಿರ್ಬೇಕು. ಓಕೆ, ಸೊ ಇಫ್ ಬ್ಯಾಂಕ್ ರಿಕ್ವೈರ್ಸ್ ದಿ ಅಮೌಂಟ್, ಬ್ಯಾಂಕಿಗೆ ರೊಕ್ಕ ಬೇಕಾಯ್ತಂತಂದ್ರೆ ಇಟ್ ವಿಲ್ ಗೋ ಅಂಡ್ ಆಸ್ಕ್ ದಿ RBI. Okay, so bank has to maintain a minimum cash reserve economy for maintenance of the savings bank account. So if if everyone is having an accounts, ellaru bank al account ittu ellaru rokka save ಮಾಡತಿದ್ರ ಅಂದ್ರೆ so our economy will be stable. ನಮ್ದು economy stable ಆಗಿರ್ತದೆ. ಎಲ್ಲಾ ರೊಕ್ಕ ಖಾಲಿ ಆಗಿಬಿಟ್ಟು ಅಂದ್ರೆ ಹೆಂಗ್ರಿ? If the people is not having that habit of ಸೇವಿಂಗ್ಸ್ ಇರ್ಬೋದು, ಎಲ್ಲ ಸ್ಪೆಂಡಿಂಗ್ ನೇಚರ್ ದವ್ರ ಇತ್ತಂದ್ರೆ ಸೊ ಲೈಕ್ ಅಲ್ಟಿಮೇಟ್, ಸೊ ಸೇವಿಂಗ್ಸ್ ಇತ್ತಂದ್ರೆ ಅವರ್ ಎಕಾನಮಿ ವಿಲ್ ಬಿ ಇನ್ ಸ್ಟೇಬಲ್ ನೇಚರ್ ಇರ್ತದ ಅಂತ, ಸ್ಟೇಬಲ್ ಕಂಡೀಷನ್ ಆಗಿರ್ತದ ಅಂತ ಹೇಳಿ. ಓಕೆ, ಅಂಡ್ ಎಂಪ್ಲಾಯ್ ದ ಫಂಡ್. ಬ್ಯಾಂಕ್ ಏನ್ ಮಾಡ್ತದ್ರಿ, ಪಬ್ಲಿಕ್ ಇಂದ ರೊಕ್ಕ ತಗೊಂಡು ವಾಟ್ ದ ಬ್ಯಾಂಕ್ ವಿಲ್ ಯೂಸ್ ಆಫ್ಟರ್ ಟೇಕಿಂಗ್ ದಿ ಅಮೌಂಟ್ ಫ್ರಮ್ ದಿ ಪಬ್ಲಿಕ್ ಇಂದ ರೊಕ್ಕನ ತಗೊಂಡ್ ಬ್ಯಾಂಕ್ ಏನ್ ಮಾಡ್ತದ್ರಿ, ಇಟ್ ವಿಲ್ ಯೂಸ್ ಫಾರ್ ದಿ ಸಮ್ ಅದರ್ ಪರ್ಪಸ್. ಇಟ್ ಮೇ ಬಿ ಲೆಂಡಿಂಗ್ ಟು ಅನ್ ನೀಡಿ ಪೀಪಲ್ ಆರ್ ಇಟ್ ಮೇ ಬಿ ಲೆಂಡಿಂಗ್ ಟು ಅನ್ ಇಂಡಸ್ಟ್ರೀಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಂಬಂಧ ಇರ್ಬೋದು. ಎಸ್ ಅಣ್ಣ, ಇಂಡಸ್ಟ್ರಿಗೆ ಲೆಂಡ್ ಮಾಡೋದಿರ್ಬೋದು, ಬಿಸ್ನೆಸ್ ಗೆ ಕೊಡೋದಿರ್ಬೋದು. ಎಸ್ ಅಣ್ಣ, ಬ್ಯಾಂಕ್ ಏನಾದ್ರು ಪಬ್ಲಿಕ್ ಇಂದ ರೊಕ್ಕ ತಗೊಂಡು ತನ್ನ ಬ್ಯಾಂಕ್ ಅಕೌಂಟ್ ನಾಗ ಇಟ್ಕೊಳ್ಳೋದಿಲ್ರಿ, ಅದನ್ನ ಬೇರೆ ಪರ್ಪಸ್ ಸಂಬಂಧ ಯೂಸ್ ಮಾಡ್ತದೆ. ಎಂಪ್ಲಾಯ್ ದಿ ಫಂಡ್, ಇಟ್ ಇಸ್ ನಥಿಂಗ್ ಬಟ್ ಯೂಸಿಂಗ್ ದಿ ಪಬ್ಲಿಕ್ ಮನಿ ಫಾರ್ ಸಮ್ ಅದರ್ ಪರ್ಪಸ್ ಅಂತ ಹೇಳಿ. Is it clear? So what are the advantages to banker ಅಂತಂದ್ರೆ, ಬ್ಯಾಂಕರ್ ಏನ್ ಮಾಡ್ತಾನ್ರಿ, ಆ ರೊಕ್ಕ he will use for some other purpose. Okay, he will be lending for a needy people or he will be lending for industries ಇರ್ಬೋದು, ಬಿಸ್ನೆಸ್ ಇರ್ಬೋದು. ಆಮೇಲೆ ಬ್ಯಾಂಕ್ ಫಂಡ್ ಜಾಸ್ತಿ ಆಗ್ತದ. ಓಕೆ, ಎಲ್ಲಾ ಕಸ್ಟಮರ್ಸ್ ಎಲ್ಲ ಹೋಗಿ ಬ್ಯಾಂಕ್ ಅಲ್ಲಿ ರೊಕ್ಕನ ಡೆಪಾಸಿಟ್ ಮಾಡತ್ತಿದ್ರಂದ್ರೆ ಆಟೋಮೆಟಿಕ್ ಬ್ಯಾಂಕ್ ಫಂಡ್ ಜಾಸ್ತಿ ಆಗ್ತದೆ. Okay, and minimum cash reserve because of the restriction on the withdrawal. So if bank maintains minimum cash reserve, it's okay. Okay, and so if everyone started having the accounts in a bank, so economy stable agirtada anta heli. Okay, so like one the reason for opening this Jan Dhan account, ಎಲ್ಲಾರ್ದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇತ್ತಂದ್ರೆ, ಇಫ್ ಎವ್ರಿ ಒನ್ ಇಸ್ ಹ್ಯಾವಿಂಗ್ ಅನ್ ಅಕೌಂಟ್ಸ್ ಇನ್ ಅ ಬ್ಯಾಂಕ್, ಎಲ್ಲಾರ್ದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇತ್ತಂದ್ರೆ ಸೊ ಲೈಕ್ ನಮ್ದು ಡೆವಲಪ್ಮೆಂಟ್ ಗೆ ನಾವು ಅಂದ್ರೆ ಇಂಡಿಯಾದ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಬೈ 2021 ಎಲ್ಲಾರು ಎವ್ರಿ ಒನ್ ಶುಡ್ ಹ್ಯಾವ್ ದಿ ಅಕೌಂಟ್ ಇನ್ ದಿ ಬ್ಯಾಂಕ್. ಎಲ್ಲಾರು ಅಕೌಂಟ್ನಾಗ ಎಲ್ಲಾರು ಬ್ಯಾಂಕ್ನಾಗ ಅಕೌಂಟ್ ಇರ್ಬೇಕು ಅನ್ನೋ ಒಂದು ರೀಸನ್ ಸಂಬಂಧನೇ ಈ ಜನ್ಧನ್. ಯೂಶಲಿ ಏನಾಗ್ತದೆ ಅಂತಂದ್ರೆ ಮೆನಿ ವಿಲ್ ಬಿ ನಾಟ್ ಹ್ಯಾವಿಂಗ್ ದೇರ್ ಅಕೌಂಟ್ಸ್. ಎಸ್ ಅಣ್ಣ, ಅರ್ಬನ್ ಕಡೆ ಎಲ್ಲ ಇರ್ತದ್ರಿ, ಬಟ್ ಎಸ್ಪೆಷಲಿ ಇನ್ ದಿ ರೂರಲ್ ಏರಿಯಾ ಕಡೆ ಎಲ್ಲಾರ್ದು ಅಕೌಂಟ್ಸ್ ಇರೋದು ಮುಷ್ಕಿಲ್ ರೀ.
Yes or no? So usually farmers and all, they will be not having the accounts irudilla. Yes or no? Many ಅಂದ್ರೆ ಈಗೇನು ಟ್ರಾನ್ಸಾಕ್ಷನ್ಸ್ ಎಲ್ಲ ಬ್ಯಾಂಕ್ ಥ್ರೂನೇ ಆಗತ್ತವ್ರಿ. ಎಸ್ ಅನ್ನು ಅವ್ರ ಬಿಲ್ ಇರ್ಬೋದು, ಅವ್ರದ್ದು ಬಿಲ್ ಎಲ್ಲ ಬಂದು ಲೈಕ್ ಅವ್ರು ಬೆಳೆದು ಬಿಲ್ ಎಲ್ಲ ಬಂದು ಅಕೌಂಟ್ಗೆನೆ ಕ್ರೆಡಿಟ್ ಆಗೋದ್ರಿಂದ ಸೊ ಅವ್ರದೆಲ್ಲ ಎದುರಾಗಿರ್ತಾವ್ರಿ ಈ ಯಾವ್ದದು ಗ್ರಾಮೀಣ ಬ್ಯಾಂಕ್. ಎಸ್ ಅನ್ನು ಸೊ ಬೈ 2021 ಎಲ್ಲಾರ್ದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇರ್ಬೇಕು ಅನ್ನೋದು ಒಂದು ರೀಸನ್ ಅದ. Okay, so the advantages of bankers, banking hinge advantage of the saving account ittandre the fund increase agtada and they will use that fund for the employing for some other purpose, for lending for the other purpose, and economy stable agirtada, and if they maintain a minimum cash balance is it fine anta. Okay, so don't want to maintain all the funds whatever the deposited by the customers. ಏನ್ ಡೆಪಾಸಿಟ್ ಮಾಡಿರ್ತಾನಲ್ಲ ಕಸ್ಟಮರ್ಸ್ ಅದೆಲ್ಲ ರೊಕ್ಕನೂ ಬ್ಯಾಂಕ್ ಅಲ್ಲೇ ಇಟ್ಕೋಬೇಕಂತಿಲ್ಲ. ಬ್ಯಾಂಕರ್ he can use for some other purpose. Is it clear? Clear? Online students, savings bank account meaning, features, advantages to banker, advantages to customer, and procedure. Is it clear to everyone? Clear, I3? Shall we wind the class? Is it clear now? If it is clear, please raise the hand. El malkondirene yari gottu madle jogla aadangintano. Please raise your hand, everyone. Okay. Hanumant, Lakshmi, Pawan, Seema, understand agilri? Adil class naga. Seema Nayak, Pawan, Pawan Bagri Kotere. Kai ette ilra. Sum just login ಆಗಿ ಹೋಗ್ಯಾನ ನಾನು ಯಾರಿಗೆ ಗೊತ್ತು. Yes, ma'am. Okay. Seema, what about you, Seema? You have any doubt in any of the concept? Seema. Okay, Seema is absent today. Okay. Seema absent other. Okay, guys. Bye.